ಕಾಂಗ್ರೆಸ್ನಲ್ಲಿ ಬಗೆಹರಿಯದ ನಿಗಮ ಮಂಡಳಿ ಆಯ್ಕೆ ಕಗ್ಗಂಟು. ಇನ್ನು ಒಂದು ವಾರ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ವಿಳಂಬ ಆಗತ್ತೆ. ನಾಯಕರು ದೆಹಲಿಗೆ ಹೋದ್ರೂ ನಿಗಮ ಮಂಡಳಿ ಆಯ್ಕೆ ಪಟ್ಟಿ ಕ್ಲಿಯರ್ ಆಗಿಲ್ಲ. ಮೊನ್ನೆ ರಾತ್ರಿ ಸಿದ್ದರಾಮಯ್ಯ, ಡಿಕೆಶಿ, ಸುರ್ಜೇವಾಲಾ ಪಟ್ಟಿ ಫೈನಲ್ಗೆ ಸಭೆ ಕರೆದಿರ್ತಾರೆ. ಕೆಲ ಹೆಸರು ಸೇರಿಸಿ ಪಟ್ಟಿಯನ್ನ ರವಾನಿಸುತ್ತಾರೆ. ಸಿದ್ದರಾಮಯ್ಯ, ಡಿಕೆಶಿ ಮೊದಲ ಲಿಸ್ಟ್ನಲ್ಲಿ ಶಾಸಕರಿಗೆ ನಿಗಮ ನೀಡೋದಕ್ಕೆ ಪ್ಲಾನ್ ಆಗಿತ್ತು. ಖರ್ಗೆ, ರಾಹುಲ್ ಹತ್ರ ಚರ್ಚೆ ನಡೆಸಿದ್ರು. ಶಾಸಕರ ಜೊತೆ ಕಾರ್ಯಕರ್ತರನ್ನು ಪರಿಗಣಿಸಿ ಅಂತ ರಾಹುಲ್ ಹೇಳಿದ್ದಾರೆ. ಹಾಗಾಗಿ ಪೂರ್ಣ ಪ್ರಮಾಣದ ಪಟ್ಟಿ ರೆಡಿ ಮಾಡಿ, ಕೆಲವು ಕಾರ್ಯಕರ್ತರನ್ನು ಸೇರಿಸಿ ಒಂದು ಫುಲ್ ಲಿಸ್ಟ್ ರೆಡಿ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಬೆನ್ನಲ್ಲೇ ಸಿಎಂ ಡಿಸಿಎಂ ಈಗ ವಾಪಸ್ ಆಗಿದ್ದಾರೆ. ಶಾಸಕರು ಕಾರ್ಯಕರ್ತರ ಪಟ್ಟಿಯನ್ನ ಒಟ್ಟಿಗೆ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಆ ಪಟ್ಟಿನ ಒಟ್ಟಿಗೆ ರೆಡಿ ಮಾಡಿ ಒಂದು ವಾರದ ಬಳಿಕ ರಾಹುಲ್ ಜೊತೆ ಸಿಎಂ ಡಿಸಿಎಂ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇನ್ನು ಕಾರ್ಯಕರ್ತರಿಗೆ ಅವಕಾಶ ಕೊಡಿ ಅಂತ ಡಿಕೆಶಿ ಪಟ್ಟು ಹಿಡಿದಿದ್ರು. ಡಿಕೆಶಿ ಒತ್ತಡಕ್ಕೆ ಹಾಗಾದ್ರೆ ರಾಹುಲ್ ಗಾಂಧಿ ಮಣಿದು ಸೂಚನೆ ಕೊಟ್ರ? ಮೊದಲಿಂದ ಇದೆ ಅಭಿಪ್ರಾಯ, ಇದು ಹೊಸದೇನಲ್ಲ. ಅವ್ರಿಗೆ ಲಿಸ್ಟೇ ನೋಡಿಲ್ವಂತೆ. ಅವರು ಲಿಸ್ಟ್ ಕೊಟ್ಟಿದೀವಿ. ಈಗ ಲಿಸ್ಟ್ ಕೊಟ್ಟ ಮೇಲೆ ಅವ್ರು ನೋಡ್ಕೊಂಡು ಹೇಳ್ತಾರೆ. ಆದಷ್ಟು ಜಾಗ್ರತೆ ಆಗುತ್ತೆ. ಇನ್ನೊಂದು 2 ದಿನದಲ್ಲಿ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳೋದು. ಮೊದಲಿಂದ ನಾನು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಬೆಂಗಳೂರಲ್ಲಿ 3-4 ಸಭೆ ಎಲ್ಲ ಮಾಡಿದ್ದೆಲ್ಲ ಕೊಟ್ಟಿದ್ದು. ಅದಾದ್ಮೇಲೆ ನಮ್ಮ ಲಿಸ್ಟ್ ನಾವು ಸಬ್ಮಿಟ್ ಮಾಡಿದ್ದೇವೆ. ಅದಾದ್ಮೇಲೆ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ತಾವು ಕೂತ್ಕೊಂಡು ಮಾತಾಡಿ, ಅವ್ರ ಹತ್ರನೂ ಕೂಡ ಮಾತಾಡಿ ಒಂದು ಸಬ್ಮಿಟ್ ಮಾಡಿದ್ದೇವೆ. ಅವರು ಎಸಿಸಿ ಅಧ್ಯಕ್ಷರಿಗೂ ತಲುಪಿಸಿ ಮಾತಾಡಿ ಅಂತ ಹೇಳಿದ್ದಾರೆ. ಎಸಿಸಿ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ. ಅವರು ನಮಗೆ ರವಾನಿಸ್ತಾರೆ. ಅಲ್ಲ, ಶಾಸಕರಿಗೆ ಮಾತ್ರನಾ, ಯಾಕೋ ಅಂದ್ರೆ ಕಾರ್ಯಕರ್ತರಿಗೂ ಸೇರಿಸಿ ಪಟ್ಟಿಯಲ್ಲಿ ಇರಲಿ ಅಂತ ಏನೋ ಅಭಿಪ್ರಾಯ. ಹೈಕಮಾಂಡ್ ನಾಯಕರು ಮೊದಲ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೂ ಅವಕಾಶ ಕೊಡಿ ಅನ್ನೋ ತರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದಾರಂತೆ. ಅದರಿಂದನೂ ನಾವೇನು ಕಾರ್ಯಕರ್ತರು ಕೊಡಬಾರ್ದು ಅಂತ ಏನಿರಲಿಲ್ಲ. ಕಾರ್ಯಕರ್ತರಿಗೂ ಡೆಫಿನೆಟ್ ಮಾಡಲೇಬೇಕಾಗಿದೆ. ಅದು ಗಮನದಲ್ಲಿದೆ. ಅದನ್ನ ಹೈಕಮಾಂಡ್ ಅವರು ನಮ್ಮ ಪಟ್ಟಿ ಏನಿದೆ ನಾವು ಸಬ್ಮಿಟ್ ಮಾಡಿದೀವಿ, ಅವ್ರು ತಿಳಿಸ್ತಾರೆ. ನಮ್ಗೆ 3 ಹಂತ ಮಾಡ್ತೀವಿ, 3ರಿಂದ 4 ಹಂತ ಮಾಡ್ತೀವಿ. ಕಾರ್ಯಕರ್ತರು, ಡಿಸ್ಟಿಕ್ ಕಾರ್ಯಕರ್ತರು, ಕೆಲವು ಯಾರು ಟಿಕೆಟ್ ವಂಚಿತರಾಗಿದ್ದಾರೆ, ಸೀನಿಯರ್ MLAs ಇದ್ದಾರೆ, ಕೆಲವರು ಫಸ್ಟ್ ಟೈಮ್ MLAs ಕೊಡಲ್ಲ ಅಂತ ನಾವು ಹೇಳಿದೀವಿ. ಸೆಕೆಂಡ್ ಚಾನ್ಸ್ ಕೊಡ್ತೀವಿ. ಕೆಲವು ಸೆಕೆಂಡ್ ಟೈಮ್ ಕೊಡಬೇಕು ಅನ್ನೋದು ಕೆಲವು ಇದೆ. ಅದ್ರಲ್ಲಿ ಕೆಲವು ಜಾತಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋದಿದೆ. ಅದಕ್ಕೆಲ್ಲರಿಗೂ ಕೂಡ ಎಲ್ಲ ರೀಜನ್ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡೇ ಮಾಡ್ತೀವಿ. ನಾನು ಮುಖ್ಯಮಂತ್ರಿ ಮೊದಲ ಪಟ್ಟಿಯಲ್ಲಿ ಶಾಸಕರಿಗೆ ಮಾತ್ರ ಅವಕಾಶ ಅನ್ನೋ ನಿರ್ಧಾರಕ್ಕೆ ಸಿಎಂ ಡಿಸಿಎಂ ಬಂದಿದ್ರು, ಸ್ಪೆಷಲಿ ಸಿಎಂ ಬಂದಿದ್ರು. ಆದರೆ ಈಗ ರಾಹುಲ್ ಗಾಂಧಿ ಹಂಗಿದ್ದೊಂದು ಹೇಳಿದ್ದಾರೆ, ಕಾರ್ಯಕರ್ತರನ್ನು ಆಡ್ ಮಾಡಿ ಅಂತ. ಡಿಕೆಶಿ ಕೈ ಮೇಲಾಯ್ತಾ? ಇದು ಕಾಂಗ್ರೆಸ್ ಅನ್ನೋದೊಂದು ಸಮುದ್ರ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೆ ಪಟ್ಟಿ ಹೋದ್ಮೇಲೆ ಭಾಳ ಸುಲಭಕ್ಕೆ ನಾಳೆ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಇರಲ್ಲ. ಈ BJPಯಿಂದ ಮತ್ತು JDSನಿಂದ ಹೋದವರು ಹಾಗೆ ಅಂದ್ಕೊಳ್ತಾ ಇರ್ತಾರೆ. ಬಟ್ ಕಾಂಗ್ರೆಸ್ನಲ್ಲಿ ಒಳಗಿದ್ದವ್ರಿಗೆ ಗೊತ್ತಿರುತ್ತೆ ಅದು ಪಟ್ಟಿ ಅಷ್ಟು ಬೇಗ ಹೊರಗಡೆ ಬರಲ್ಲ. ಈಗ ಅದು ಪಟ್ಟಿ ಹೋಗಿದೆ, ಹೋದ ತಕ್ಷಣ ಒಂದಿಷ್ಟು ಜನ ಪತ್ರ ಬರೀತಾರೆ. ಯಾರಿಗೆ? ಮೇಡಮ್ ಸೋನಿಯಾ ಗಾಂಧಿ ಒಂದು 10 ಪೇಜಿನ ಪತ್ರ ಬರೀತಾರೆ, ನನಗೆ ಹೆಂಗೆ ಅನ್ಯಾಯ ಆಯಿತು ಅಂತ. ಒಂದು ರೀತಿ ಗಾಂಧಿ ಪರಿವಾರದಲ್ಲಿ ಮೇಡಮ್ ಸೋನಿಯಾ ಗಾಂಧಿದು ಒಂದು ರೀತಿಯ ಹೆಂಗುರುಳು. ಯಾರಾದರೂ ಹಿಂಗೆ ಪತ್ರ ಬರೆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾರೆ ರಣದೀಪ್ ಸುರ್ಜೇವಾಲಾಗೆ, ಅಲ್ಲಿಗೆ ಆ ಪಟ್ಟಿ ನಿಂತು ಹೋಗುತ್ತೆ. ರಾಹುಲ್ ಗಾಂಧಿಗೆ ಒಂದು ಡೆಲಿಗೇಷನ್ ಹೋಗಿ ಭೇಟಿಯಾಗುತ್ತೆ. ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ದಲಿತ ಸಮುದಾಯಕ್ಕೆ ಸೇರಿದವರು, ಹಿಂದುಳಿದ ಸಮುದಾಯಕ್ಕೆ ಸೇರಿದವರು, ಅಥವಾ ಯಾವುದೋ ಒಂದು ಬ್ರಾಹ್ಮಣ್ ಡೆಲಿಗೇಷನ್ ಹೋದರೂ ಕೂಡ ರಾಹುಲ್ ಗಾಂಧಿ ಒಂದು ಪ್ರಶ್ನೆ ಕೇಳ್ತಾರೆ, KC ವೇಣುಗೋಪಾಲ್, ವಾಟ್ ಇಸ್ ಹ್ಯಾಪನಿಂಗ್, ಹಿ ಈಸ್ ನಾಟ್ ಗೆಟಿಂಗ್ ಹಿಸ್ ಡ್ಯೂ. ತಕ್ಷಣ ಅದು ಪಟ್ಟಿ ಪೂರ್ತಿ ಚರ್ಚೆಗೆ ಬರುತ್ತೆ. ಹೀಗಾಗಿ ಕಾಂಗ್ರೆಸ್ನ ಈ ನಿಗಮ ಮಂಡಳಿ, ಈಗ ಡಿ ಕೆ ಶಿವಕುಮಾರ್ಗೆ ಗೊತ್ತಾಯ್ತು ಇಲ್ಲಿ ಇವರು ಕಾರ್ಯಕರ್ತರನ್ನು ಒಪ್ಪಲ್ಲ ಮುಖ್ಯಮಂತ್ರಿಗಳು. ಅಂದರೆ ಫಸ್ಟ್ ಹಂತದಲ್ಲಿ ಬೇಡ, ಶಾಸಕರಿರಲಿ, 2ನೇ ಹಂತದಲ್ಲಿ ನೋಡೋಣ ಅಂತ ಹೇಳಿದ ತಕ್ಷಣ ಇಲ್ಲಿ ಸುಮ್ಮನೆ ಕುಳಿತರು.
ದಿಲ್ಲಿಗೆ ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಹೋಗಿ ರಾಹುಲ್ ಗಾಂಧಿಗೆ ಹೇಳಿದರು, ಇಲ್ಲ ಕಾರ್ಯಕರ್ತರು ಕೊಡಲಿಲ್ಲ ಅಂದರೆ ಹೇಗೆ ಅಂತ. ದಟ್ಸ್ ಅ ಗುಡ್ ಐಡಿಯಾ. ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಹೈಕಮಾಂಡ್ಗೆ ಕಾರ್ಯಕರ್ತರಿಗೆ ನೀವು ನಿಗಮ ಮಂಡಳಿ ಕೊಡ್ತಾ ಇಲ್ವಾ ಅಂತ ಅಂದಾಕ್ಷಣ ರಾಹುಲ್ ಗಾಂಧಿ ಸುರ್ಜೇವಾಲಾಗೆ ಮತ್ತು ಖರ್ಗೆ ಅವ್ರಿಗೂ ಕೂಡ ಹೇಳಿದರು, ಇಲ್ಲ ನೋಡಿ ನೀವು ಕೊಡಲಿಲ್ಲ ಅಂದರೆ ಹೇಗೆ ಅಂತಕ್ಕಂಥದ್ದು. ಹೀಗಾಗಿ ಅದು ಪಟ್ಟಿ ರೆಡಿಯಾಗಿದೆ, ಅದ್ರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದಿಷ್ಟು ಇನ್ಕ್ಲೂಷನ್ ಮಾಡಿ ಅಂದಾಗ ಯಾರ್ಯಾರನ್ನ ಇನ್ಕ್ಲೂಷನ್ ಮಾಡೋದು, ಎಲ್ಲ ನಾನಾ ಹಂತದ ಚರ್ಚೆಗಳಿವೆ ಅಂತ ನನಗನ್ಸುತ್ತೆ. ಮತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಖರ್ಗೆ ಅವರು ಬ್ಯುಸಿ ಇದ್ದಾರೆ, INDA ಒಕ್ಕೂಟದ ಸಭೆಗಳು ನಡೀತಾ ಇವೆ, ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕಾಗತ್ತೆ. ಹೌದು. ಮತ್ತು ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಮ್ಮ ಬೇಕಾದ ಹೆಸರನ್ನು ಹಾಕ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ. ನ್ಯಾಚುರಲಿ ಯಾವುದೇ ರಾಜಕಾರಣಿ ಇದ್ರು, ಅಲ್ಲಿ ಪರಮೇಶ್ವರ್ ಇದ್ದಾರೆ, HK ಪಾಟೀಲ್ ಇದ್ದಾರೆ, ಬೇರೆ ಜಿಲ್ಲಾ ಹಂತದಲ್ಲಿ ನಾಯಕರಿದ್ದಾರೆ. ಅವ್ರ ಮಾತನ್ನು ಕೂಡ ಸ್ವಲ್ಪ ಪರಮೇಶ್ವರ್ ಹೇಳಿದ್ರಲ್ಲ, ನನಗಂತೂ ಏನೂ ಕೇಳಿಲ್ಲ ಅಂತ. ಅವರು ಹೈಕಮಾಂಡ್ಗೆ ಇದನ್ನು ಮುಟ್ಟಿಸುವ ಜವಾಬ್ದಾರಿ ಪ್ರಯತ್ನವನ್ನು ಮಾಡಿರ್ತಾರೆ. ಆಗ ಅದನ್ನು ಇನ್ಕ್ಲೂಷನ್ ಹೇಗೆ ಮಾಡೋದು, ಇವರು ಸೇರಿಸಿದ ಪಟ್ಟಿಯಲ್ಲಿ ಒಂದೆರಡು ಹೆಂಗೆ ಬಿಡೋದು, ಇದೆಲ್ಲವೂ ಕೂಡ ಚರ್ಚೆ ಆಗದೆ ಅಂತಿಮ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸನ್ನು ಸುದೀರ್ಘವಾಗಿ ಕವರ್ ಮಾಡಿದಾಗ ನನಗನ್ಸಿರ್ತಕ್ಕಂಥದ್ದು, ನಿಗಮ ಮಂಡಳಿಗೆ ಇನ್ನೊಂದು ವಾರ 10 ದಿನ ಬೇಕಾಗೇ ಆಗತ್ತೆ. ಯಾಕಂದರೆ ಅದು ಅಂತಿಮ ಮಾಡಬೇಕು, ಖರ್ಗೆ ಅವರು ಅಂತಿಮ ಮಾಡಬೇಕು, ರಾಹುಲ್ ಗಾಂಧಿ ಹತ್ರ ಹೋಗ್ಬೇಕು, ಅದು ಸ್ವಲ್ಪ ಮಟ್ಟಿಗೆ ಸೋನಿಯಾ ಗಾಂಧಿ ಅವ್ರದ್ದು ಒಂದೆರಡು ಹೆಸರುಗಳಿರ್ತವೆ. ಪರ್ಸ್ನಲಿ ಅಂತಲ್ಲ, ಐ ಆಮ್ ನಾಟ್ ಟೆಲಿಂಗ್ ಪರ್ಸ್ನಲಿ. ಸೋನಿಯಾ ಗಾಂಧಿ ಅವ್ರದ್ದೊಂದು ಕ್ರೈಟೇರಿಯಾ ನಾನು ನೋಡಿದ್ದೀನಿ. ನನ್ನ ಸಲ ಮಹಿಳೆಯರಿಗೆ ಕೊಟ್ಟಿದ್ದೀರಾ, SCಗಳಿಗೆ ಎಷ್ಟು ಕೊಟ್ಟಿದ್ದೀರಿ, STಗಳಿಗೆ ಎಷ್ಟು ಕೊಟ್ಟಿದ್ದೀರಿ, OBCಗಳಿಗೆ ಎಷ್ಟು ಕೊಟ್ಟಿದ್ದೀರಿ, ಇದನ್ನು ಸ್ವಲ್ಪ ಸೋನಿಯಾ ಗಾಂಧಿ ಕೇಳ್ತಾರೆ. ಮತ್ತು ಅನೇಕ ಬಾರಿ ಏನಾಗುತ್ತೆ, ನಿಮ್ಗೆ ಆ ಸ್ಥಾನದಲ್ಲಿ ಕುಳಿತಾಗ ನಿಮ್ಗೆ ಅನೇಕ ಇಮೇಲ್ಗಳು ಬರ್ತವೆ, ವಾಟ್ಸಪ್ಗಳು ಬರ್ತವೆ, ಬಂದು ಡೆಲಿಗೇಷನ್ಸ್ಗಳು ಭೇಟಿ ಆಗ್ತೇವೆ, ನೋಡಿ ನಮ್ಮನ್ನು ಅನ್ಯಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಡೆಲಿಗೇಷನ್ಸ್ಗಳು ದೊಡ್ಡ ಒಂದು ಮೇಡಮ್ ಟೈಮ್ ಕೇಳ್ತಾರೆ, ಒಂದು 2 ನಿಮಿಷ ಟೈಮ್ ಸಿಕ್ಕಾಗೂ ಬ್ರೀಫ್ ಮಾಡ್ತಾರೆ. ಮುನಿಯಪ್ಪನವ್ರು ಹೇಗೆ ಮಂತ್ರಿ ಆದರು ಅಂತ ಅನ್ಕೊಂಡ್ರಿ. 2009ರಲ್ಲಿ ಖರ್ಗೆ ಅವ್ರನ್ನ ಮಂತ್ರಿ ಮಾಡೋ ತೀರ್ಮಾನ ಆಯಿತು. ಮುನಿಯಪ್ಪನವ್ರನ್ನ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದಿತ್ತು. ಮುನಿಯಪ್ಪನವರು ಸೋನಿಯಾ ಗಾಂಧಿ ಅವರು ಟೈಮ್ ಕೇಳಿದರು. 5 ನಿಮಿಷ ಟೈಮ್ ಸಿಕ್ಕಾಗ ಮುನಿಯಪ್ಪನವರು ಇಷ್ಟು ಚೆನ್ನಾಗಿ ಸೋನಿಯಾ ಗಾಂಧಿ ಅವರಿಗೆ ವಿವರಣೆ ಕೊಟ್ಟರು. ದಲಿತ ರೈಟ್ ಅಂದ್ರೆ ಏನು, ಲೆಫ್ಟ್ ಅಂದ್ರೆ ಏನು, ನೀವು ರೈಟಿಗೆ ಪ್ರಾತಿನಿಧ್ಯ ಕೊಟ್ಟಾಗ ಲೆಫ್ಟಿಗೆ ಕೊಡದೇ ಇದ್ರೆ ಏನಾಗುತ್ತೆ, ಇದನ್ನು ವಿವರಿಸಿದ ತಕ್ಷಣ ಮುನಿಯಪ್ಪ ಮತ್ತೊಂದು 5 ವರ್ಷಗಳ ಕಾಲ MOS ಆದರು. ಅಂದರೆ ಕಾಂಗ್ರೆಸ್ ಅದೊಂದು ಸಮುದ್ರ, ಅದರದೊಂದು ವರ್ಕಿಂಗ್ ಕಲ್ಚರ್ ಬೇರೆ ಇದೆ. ಪ್ರಾಯಶಃ ನನಗನ್ಸುತ್ತೆ ಆ ಕಾರಣದಿಂದ ನಿಗಮ ಮಂಡಳಿಗಳು ಕೂಡ ಇನ್ನಷ್ಟು ಸಮಯ ತೆಗೆದುಕೊಳ್ಳಬಹುದು. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹತ್ರನೂ ಈಗ ಕಾರ್ಯಕರ್ತರು, ನಾಯಕರು ಬೇರೆ ಹಂತಗಳಲ್ಲಿ ಹೋಗಿ ಭೇಟಿ ಆಗ್ತಾ ಇರ್ತಾರೆ. ಸೊ ಎಲ್ಲವನ್ನ ಕ್ರೋಢೀಕರಿಸಿ DK ಶಿವಕುಮಾರ್ ಹೇಳಿದಂಗೆ ಜಾತಿವಾರು ಪ್ರಾತಿನಿಧ್ಯ, ಪ್ರಾದೇಶಿಕ ಪ್ರಾತಿನಿಧ್ಯ, ಒಂದು ವೇಳೆ ಕಾರ್ಯಕರ್ತರನ್ನು ಸೇರಿಸೋದಾದರೆ ಅದೊಂದು ದೊಡ್ಡ ಗಲಾಟೆ ಅಂತ ನನಗನ್ಸುತ್ತೆ. ಶಾಸಕರದ್ದು ನಿಮ್ಗೆ ಅಷ್ಟು ದೊಡ್ಡ ಗಲಾಟೆ ಆಗಲ್ಲ. ಕಾರ್ಯಕರ್ತರನ್ನು ಸೇರಿಸೋದಾದ ಕ್ಷಣ ಯಾರನ್ನು ಸೇರಿಸೋದು, ಯಾರನ್ನು ಕೈ ಬಿಡೋದು, DK ಶಿವಕುಮಾರ್ ಎಷ್ಟು ಹೆಸರು ಹೇಳ್ತಾರೆ, ಸಿದ್ದರಾಮಯ್ಯ ಎಷ್ಟು ಹೆಸರು ಹೇಳ್ತಾರೆ, ಆಗ ಕಾಂಗ್ರೆಸ್ನ ಎರಡೂ ಬಣಗಳಿಗೆ ಸೇರಿದ ನಾಯಕರು ಮತ್ತು ಕಾರ್ಯಕರ್ತರ ಪರಿಸ್ಥಿತಿ ಏನು, ಇವೆಲ್ಲವೂ ಗಣನೆಗೆ ತೆಗೆದುಕೊಂಡು ಪಟ್ಟಿ ಮಾಡಬೇಕಾಗತ್ತೆ. ಖರ್ಗೆ ಅವ್ರದ್ದು ಒಂದಿಷ್ಟು ಹೆಸರುಗಳಿವೆ. ಓಕೆ, ಹಾಗಾದರೆ ನ್ಯೂ ಇಯರ್ಗೆ ನನಗನ್ಸುತ್ತೆ ಹೊಸ ವರ್ಷದ ಹೊಸ ವಾರದಲ್ಲಿ ಈ ನಿಗಮ ಮಂಡಳಿಗಳ ಪಟ್ಟಿ ಹೊರಗಡೆ ಬರ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲ ಹಾಗಾದರೆ. ನ್ಯೂ ಇಯರ್ ಜೊತೆಗೆ ಪಟ್ಟಿ ಸೆಲೆಬ್ರೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.